ಮೋಸ್ಟ್ಲಿ ಡಿಸೆಂಬರ್ನಲ್ಲಿ ಮಹಾರಾಷ್ಟ್ರ ಎಲೆಕ್ಷನ್, ಅಲ್ಲಿಯ ತನಕ ಈ ಆಟಗಳು. ನೆರೆ ರಾಜ್ಯದಲ್ಲಿ ಹಸ್ತದತ್ತ ಏನಾದರೂ ಪ್ರಬಲ ಬಿರುಗಾಳಿ ಬೀಸಿದ್ರೆ ಸಿದ್ದು ಗುಚ್ಚಿ ಆ ಗಾಳಿಯಲ್ಲಿ ಹಾರಲಿದೆ. ಆ ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಬದಲಾವಣೆಗೆ ಮನಸ್ಸು ಮಾಡಬಹುದೇನೋ. ಈ ಸಾಧ್ಯತೆಯ ಬದಲಾವಣೆಯ ಗಾಳಿಯ ದಿಕ್ಕು ಅರಿತೇ ಹಸ್ತದಲ್ಲಿ ದಾಳಗಳು ಉರುಳ್ತಾ ಇರೋದು. ಅದರಲ್ಲೂ ಸತೀಶ್ ಜಾರಕಿಹೊಳಿ ರಾಜಕೀಯ ತಂತ್ರಗಾರಿಕೆ ಹಲವರ ನಿಧಿಯನ್ನ ಕದ್ದಿದ್ದು ರಾಜಕೀಯ ವಿಷಮ ಪರಿಸ್ಥಿತಿಯಲ್ಲಿ ಪವರ್ ಸೆಂಟರ್ ಆಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಮೈದಾನಕ್ಕೆ ಎಳೀತಿದೆ. ಈ ಹೊತ್ತಲ್ಲೇ ಜಾರಕಿಹೊಳಿ ನಿವಾಸ ಮೋಸ್ಟ್ ಪವರ್ಫುಲ್ ಹೌಸ್ ಆಗಿ ಬದಲಾಗಿದೆ. ಒಂದು ಮನೆಯಲ್ಲಿ ಪವರ್ ಸೆಂಟರ್ಗಳು ಉದ್ಭವಿಸಿದ್ದು ಫೈಲ್ ಹೊತ್ತು ಲೋಕೋಪಯೋಗಿ ಸಚಿವ ಜಾರಕಿಹೊಳಿ ನಿವಾಸಕ್ಕೆ ಆಗಮಿಸುತ್ತಿರುವ ಘಟಾನುಘಟಿಗಳ ಕಾರಣಕ್ಕೆ ಶಕ್ತಿ ಕೇಂದ್ರವಾಗಿ ಮಾರ್ಪಟ್ಟಿದೆ. ಸಿದ್ದು ಬಳಿಕ ಪವರ್ ಸೆಂಟರ್ ಆದ ಸತೀಶ್ ಜಾರಕಿಹೊಳಿ ಮನೆ, ರಾಜಕೀಯ ಚಟುವಟಿಕೆಗಳ ಕೇಂದ್ರವಾದ ಜಾರಕಿಹೊಳಿ ನಿವಾಸ. ಕೇವಲ ಕಾಂಗ್ರೆಸ್ ನಾಯಕರಷ್ಟೇ ಅಲ್ಲ, ಅಚ್ಚರಿ ಎಂಬಂತೆ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ನೀಡಿದ್ದು ಸಂಚಲನ ಸೃಷ್ಟಿಸಿಬಿಟ್ಟಿದೆ. ಬೆಂಗಳೂರಿನ ಕ್ರೆಸೆಂಟ್ ರಸ್ತೆಯಲ್ಲಿರುವ ನಿವಾಸದಲ್ಲಿನ ಭೇಟಿ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಹುಟ್ಟುಹಾಕಿದೆ. ಟೋಲ್ ವಿಚಾರದ ನೆಪ ಮಾಡಿಕೊಂಡು ಸರ್ಕಾರಿ ನಿವಾಸದಲ್ಲಿ ವಿಜಯೇಂದ್ರ ಭೇಟಿ ಮಾಡಿದ್ದಾರೆ. ಮೊದಲು ತಮ್ಮ ಕ್ಷೇತ್ರದ ಸ್ಥಳೀಯ ನಾಯಕರ ಜೊತೆ ಸೇರಿ ಮನವಿ ಪತ್ರ ಸಲ್ಲಿಸಿದ ವಿಜಯೇಂದ್ರ ಟೋಲ್ ಸ್ಥಳ ಬದಲಾವಣೆಗೆ ಮನವಿ ಮಾಡಿದ್ರು. ಆದ್ರೆ ಆ ಬಳಿಕ ವಿಜಯೇಂದ್ರ ನಿಮ್ಮ ಜೊತೆ ಮಾತನಾಡಬೇಕು ಬನ್ನಿ ಸಾರ್ ಅಂತ ಕರೆದ್ರು. ಈ ಮಾತಿಗೆ ಓಗೊಟ್ಟ ಜಾರಕಿಹೊಳಿ ಎದ್ದೋಗಿ ಒಳಗಡೆ ಪ್ರತ್ಯೇಕ ಮಾತುಕತೆ ನಡೆಸಿದ್ದು ಭಾರೀ ಕುತೂಹಲ ಕೆರಳುವಂತೆ ಮಾಡಿದೆ. ಸುಮಾರು 15 ನಿಮಿಷಗಳ ಕಾಲ ನಡೆದ ಈ ಕ್ಲೋಸ್ಡ್ ಡೋರ್ ಮೀಟಿಂಗ್ ಸಂಚಲನಕ್ಕೆ ಕಾರಣವಾಗಿದೆ. ಆದ್ರೆ ಕಾರಣಗಳು ಏನಿದ್ವೋ ಗೊತ್ತಿಲ್ಲ. ಸಿಕ್ಕ ಉತ್ತರ ಶಿವಮೊಗ್ಗದ 2 ಹೈವೇ ಟೋಲ್ಗಳು ರಾಜಕೀಯ ಟಚ್ ಕೊಡೋದು ಸರಿಯಲ್ಲ ಅಂತ ಜಾರಕಿಹೊಳಿ ಹೇಳ್ತಿದ್ದಾರೆ. ಅಪೋಸಿಷನ್ ಅವರು ಮಂತ್ರಿಗಳ ಕಡೆ ರೂಲಿಂಗ್ ಪಾರ್ಟಿಯಲ್ಲಿ ಬರ್ಲೇಬೇಕಾಗ್ತದೆ. ಯಾಕಂದ್ರೆ ಅವ್ರಿಗೂ ಸಮಸ್ಯೆ ಇದ್ದೇ ಇರ್ತದೆ. ಕಾನ್ಸ್ಟಿಟ್ಯೂನ್ಸಿದು ಜಿಲ್ಲೆಯದ್ದು ಏನಾದ್ರು ಸಮಸ್ಯೆ ಇದ್ದೇ ಇರ್ತದೆ. ಸೊ ಬರ್ತಾರೆ, ಅದನ್ನ ಸಾಲ್ವ್ ಮಾಡ್ತೀವಿ. ಇದೊಂದು ರೂಟೀನ್ ಪ್ರೊಸೆಸ್. ರಾಜ್ಯ ರಾಜಕೀಯದಲ್ಲಿ ಗರಿಗೆದರಿದ ಮೀಟ್ ಪಾಲಿಟಿಕ್ಸ್. ವಿಜಯೇಂದ್ರ ಭೇಟಿಗೆ ಬೇರೆ ಟಚ್ ಕೊಡೋದು ಬೇಕಿಲ್ಲ ಅಂತ ಹೇಳಿ ನಿಮಿಷಗಳು ಕಳೆದಿರಲಿಲ್ಲ. ಆಗ್ಲೇ ಕ್ರೆಸೆಂಟ್ ರಸ್ತೆಯ ಬಂಗಲೆಗೆ ಮಾಜಿ ಸಂಸದ ಡಿಸಿಎಂ ಡಿಕೆಶಿ ಬ್ರದರ್ ಡಿಕೆ ಸುರೇಶ್ ಕಾರು ಟರ್ನ್ ತಗೊಂಡಿದೆ. ಎಲ್ಲ ಭೇಟಿಗಿಂತಲೂ ಈ ಭೇಟಿ ಹೊಸ ಚರ್ಚೆಗೆ ನಾಂದಿ ಹಾಡಿದೆ. ನಮ್ಮ ಪಕ್ಷದವ್ರನ್ನ ನಾವು ಭೇಟಿ ಮಾಡಿ ಮಾತಾಡೋದು ತಪ್ಪು ಅನ್ನೋದಾದ್ರೆ ನೀವೇನಾದ್ರೂ ಹೋಗಿ ಡಿ.ಕೆ. ಶಿವಕುಮಾರ್ ಅವರು ಅಥವಾ ಪರಮೇಶ್ವರ್ ಅವರು ಯಡಿಯೂರಪ್ಪನೋ ಕುಮಾರಸ್ವಾಮಿನೋ ಹೋಗಿ ಗುಪ್ತವಾಗಿ ಮಾತಾಡಿದ್ರೆ ನೀವು ಕೇಳಬೇಕು. ಈ ಸರಣಿ ಭೇಟಿಗಳಲ್ಲಿ ರಾಜಕೀಯ ಇದೆಯೋ ಇಲ್ವೋ ಬೇರೆ ಪ್ರಶ್ನೆ. ಆದ್ರೆ ರಾಜ್ಯ ರಾಜಕೀಯದಲ್ಲಿ ಸತೀಶ್ ಜಾರಕಿಹೊಳಿ ನಿವಾಸ ಮಾತ್ರ ಪವರ್ ಸೆಂಟರ್ ಆಗಿದ್ದು ಅಷ್ಟೇ ಸತ್ಯ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.